ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಇವತ್ತು ತುಂಬಾನೇ ಸಿಂಪಲ್ ಆಗಿರೋಂಥ ಟೊಮೆಟೊ ಆಲೂ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕಂತೂ ಏನು ಜಾಸ್ತಿ ಟೈಮ್ ಬೇಕಾಗಿಲ್ಲ. ಟೊಮೆಟೊ ಪ್ಯೂರಿ ಒಂದು ನಿಮ್ಮ ಹತ್ರ ರೆಡಿ ಇದ್ದರೆ ಫಟಾಫಟ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1/4 ಟೀ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಇದೆರಡನ್ನು ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ. ಮೆಂತ್ಯ ಉದ್ದಿನ ಬೇಳೆ ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಿದೆ. ಹಾಗೆ 4 ಗುಂಟೂರು ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಇದನ್ನು ಜಸ್ಟ್ ಒಂದು 30 ಸೆಕೆಂಡ್ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು. ಈ ಬಾಣಲಿ ಬಿಸಿಗೆನೆ ಒಳ್ಳೆ ಗರಿಗರಿಯಾಗುತ್ತೆ. ಇದು ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡು ಇದನ್ನು ಫೈನ್ ಪೌಡರ್ ಮಾಡ್ಕೋಬೇಕು. ಆದಷ್ಟು ನೈಸ್ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅದೇ ಮಿಕ್ಸರ್ ಜಾರ್ ಒಳಗಡೆ 4 ದಪ್ಪ ಸೈಜ್ ಟೊಮೆಟೊನ ದಪ್ಪ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇದನ್ನ ರುಬ್ಕೊಳ್ಳೋಣ. ಒಂದು ಚೂರು ತಿರುಳಿಲ್ದ ಹಾಗೆ ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದ ಹಾಗೆ 1 ಟೀ ಸ್ಪೂನ್ ಜೀರಿಗೆ ಒಂಚೂರು ಚೆನ್ನಾಗಿ ಫ್ರೈ ಆಗಲಿ. ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ. ಲೋ ಫ್ಲೇಮ್ ಮಾಡಿಕೊಂಡು ರುಬ್ಬಿರೋ ಅಂಥ ಟೊಮೆಟೊ ಪ್ಯೂರಿನ ಹಾಕೋಬೇಕಾದ್ರೆ ಹುಷಾರು. ಎಣ್ಣೆ ಕಾದಿರುತ್ತೆ. ಈ ಟೊಮೆಟೊ ಹಸಿ ಅಂಶ ಇರೋದ್ರಿಂದ ಸಿಡಿದು ಬಿಡುತ್ತೆ. ಚೆನ್ನಾಗಿ ಟೊಮೆಟೊದು ಹಸಿ ಘಮ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. 2 ರಿಂದ 3 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೆ. ಹಾಗೆ ನೋಡಿ, ಎಣ್ಣೆ ಎಲ್ಲ ಬಿಟ್ಟು ಒಂಥರ ತೂತ್ ಬಂದಂಗೆ ಆಗ್ತಿದೆಯಂತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ನಾನು ಆವಾಗಲೇ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಆ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉದ್ದಿನಬೇಳೆ ಮೆಂತ್ಯ ಆಗಿರೋದ್ರಿಂದ ಹಾಕ್ತಿದ್ದ ಹಾಗೆ ಅದಕ್ಕೆ ಗಟ್ಟಿ ಆಗಕ್ಕೆ ಶುರು ಆಗುತ್ತೆ. ಅದ್ರ ಗುಣನೇ ಹಾಗೆ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕೊಳ್ತೀನಿ. ಮಿಕ್ಸರ್ ಜಾರ್ ಒಳಗಡೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕೊಳ್ತಿದ್ದೀನಿ. ಇವಾಗ ಎಲ್ಲ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕುದಿಯೋದಕ್ಕೆ ಶುರು ಆಗಿದೆ ನೋಡಿ. ಕುದಿಯೋದಕ್ಕೆ ಶುರು ಆಗ್ತಿದೆ ಹಾಗೆ ಉದ್ದಿನಬೇಳೆ ಮೆಂತ್ಯ ಆಗಿರೋದ್ರಿಂದ ಎಷ್ಟು ಥಿಕ್ನೆಸ್ ಇದೆ ಅಂತ ಅಂದ್ಬಿಟ್ಟು ಇವಾಗ ಇದಕ್ಕೇನೆ ಆಲೂಗೆಡ್ಡೆ ಹಾಕೊಳ್ತೀನಿ. ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ತೆಗೆದು ಬೇಯಿಸಿ ನಂತರ ಕ್ಯೂಬ್ಗಳ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯೂಬ್ಸ್ ಆಕಾರದಲ್ಲಿ ಈ ಆಲೂಗೆಡ್ಡೆ ಹಾಕಿ ಒಂದ್ಸಲ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಮೊದಲೇ ಬೆಂದಿರುತ್ತೆ. ತುಂಬ ಜೋರಾಗಿ ಮಿಕ್ಸ್ ಮಾಡೋಕೆ ಹೋದರೆ ಎಲ್ಲ ಒಂದು ಮ್ಯಾಶ್ ಆದಂಗೆ ಆಗೋಗ್ಬಿಡುತ್ತೆ. ನೋಡಿ, ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿಯೋಕ್ಕೆ ಶುರು ಆದ ನಂತರ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಕುದಿ ಬರೋದಕ್ಕೆ ಶುರು ಆಗಿದೆ ನೋಡಿ. ಆವಾಗಲೇ ಗಟ್ಟಿ ಆಗೋದಕ್ಕೆ ಶುರು ಆಯಿತು. ಇನ್ನೊಂದು 1/4 ಕಪ್ ಅಷ್ಟು ನೋಡ್ಬಿಟ್ಟು ಕರಿ ಕನ್ಸಿಸ್ಟೆನ್ಸಿಗೆ ನೀರು ಹಾಕೊಂಡು ತೆಳು ಮಾಡ್ಕೊಳ್ಳಿ. ಇದು ಕುದೀತಾ ಇನ್ನೂ ಗಟ್ಟಿ ಆಗುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಈ ಆಲೂಗೆಡ್ಡೆ ಒಳಗಡೆ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಹುಳಿ ಎಲ್ಲ 4 ರಿಂದ 5 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದನ್ನು ಮಧ್ಯ 1-2 ಸಲ ಮಿಕ್ಸ್ ಮಾಡ್ತಾ ಇರಿ. ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಮಾಡ್ತೀನಿ. 4 ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಮಧ್ಯೆ 1-2 ಸಲ ಮಿಕ್ಸ್ ಮಾಡಿಕೊಂಡೆ. ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ಬಿಟ್ಟಿದೆ ಅಂತ ಸುದರ್ಶನ್ ಹೇಳ್ತಾ ಇದ್ದಾರೆ. ಇವಾಗ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಇದನ್ನು ಹಾಕ್ಕೊಂಡು ಒಂದ್ಸಲ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ ತುಂಬ ಸಾಫ್ಟ್ ಆಗಿರೋದ್ರಿಂದ ಮ್ಯಾಶ್ ಆಗೋ ಚಾನ್ಸಸ್ಗಳು ಇರುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡೋಣ. ಸರ್ವ್ ಮಾಡೋದಕ್ಕೆ ಟೊಮೆಟೊ ಆಲೂ ಕರಿ ರೆಡಿ ಇದೆ ನೋಡಿ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗ ಮಾಡ್ಬೋದು ಅಲ್ವಾ? ಮತ್ತೆ ತಡ, ನೀವು ಕೂಡ ನಿಮ್ಮ ಮನೆಯಲ್ಲಿ ಚಪಾತಿಗಾಗಿರ್ಬೋದು, ದೋಸೆಗಾಗಿರ್ಬೋದು ಈ ಟೊಮೆಟೊ ಕರಿನ ಒಂದ್ಸಲ ಟ್ರೈ ಮಾಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.